ಅದೇನೇ ವಿರೋಧ ಇರಬಹುದು, ಒಂದಷ್ಟು ಅಪಸ್ವರ ಇರಬಹುದು. ಯಾಕಂದರೆ ರಾಜಕಾರಣದಲ್ಲಿ ಎಲ್ಲರೂ ಇಷ್ಟಪಡುವಂತಹ ನಾಯಕ ಸಿಗುವಂಥದ್ದು ಕಡಿಮೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬಹುದೊಡ್ಡ ಜನಬೆಂಬಲ, ಜನಪ್ರಿಯತೆ ಇದೆ ಅನ್ನೋದನ್ನು ಯಾರೂ ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಅವರು 3 ಟರ್ಮ್ ಈ ದೇಶದ ಪ್ರಧಾನಮಂತ್ರಿ ಆದರು. ಆದರೆ 2014, 2019 ಆ ಸಂದರ್ಭದಲ್ಲಿ ಸಿಕ್ಕಂತಹ ಮತ ಬೆಂಬಲ ಮತ್ತು ಸೀಟುಗಳ ಬೆಂಬಲ 2024 ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರಿಗೆ ಸಿಗಲಿಲ್ಲ. ಯಾಕೆ? ಎರಡನೇ ವಿಚಾರ, ಇದೇ ಕಾರಣಕ್ಕೆ, ಕಡಿಮೆ ಸ್ಥಾನಗಳು ಸಿಕ್ಕ ಕಾರಣಕ್ಕೆ, ಸರಳ ಬಹುಮತಕ್ಕಿಂತ ಕಡಿಮೆ ಇರುವ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಒತ್ತಡದಲ್ಲಿದ್ದಾರೆ. ಬಹುಮುಖ್ಯವಾಗಿ ನೋಡಿ, ತುಂಬ ಆತುರದಲ್ಲಿ ಒಂದಷ್ಟು ನಿರ್ಧಾರಗಳನ್ನು ಮಾಡಿರುವಂಥದ್ದು. GST ನೀತಿ ಇತ್ತೀಚೆಗೆ ಸೆಪ್ಟೆಂಬರ್ 3ನೇ ತಾರೀಕು 4ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಮಹತ್ವದ ಒಂದು ಘೋಷಣೆಯನ್ನು ಮಾಡಿದ್ರು. 2 ಸ್ಲಾಬ್ ಮಾಡ್ತೀವಿ, ಏನೆಲ್ಲ ಒಂದಷ್ಟು ಔಷಧಿಗಳು, ಒಂದಷ್ಟು ಆಹಾರ ಪದಾರ್ಥಗಳ ಮೇಲಿದ್ದಂತಹ GSTಯನ್ನು ತೆಗೆದ್ರು. ಆದರೆ ಈ GST ನೀತಿಯನ್ನು ತಂದಾಗ ವಿಪಕ್ಷಗಳು ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನುವಂತಹ ಆರೋಪ ಮಾಡಿ ಖಂಡಿಸಿದ್ವು. ಮತ್ತು ಅದನ್ನು ಇಳಿಸಬೇಕು ಅಂತ, ಆಹಾರ ಪದಾರ್ಥದ ಮೇಲಿನ ಟ್ಯಾಕ್ಸ್ಗಳನ್ನು ತೆಗಿಬೇಕು ಅನ್ನೋದನ್ನು ಹೇಳಿದರು, GST ಟ್ಯಾಕ್ಸನ್ನು. ಆ ಸಂದರ್ಭದಲ್ಲಿ ಮೋದಿಯವರು ಕ್ಯಾರೆ ಅನ್ನಲಿಲ್ಲ, ಕಿಮಿಕ್ ಅನ್ನಲಿಲ್ಲ. ಆದರೆ ಈಗ ಏಕಾಏಕಿ ನೋಡಿ, ಇನ್ನೊಂದು ಆ GST ಟ್ಯಾಕ್ಸ್ ನೀತಿಯ ಒಂದು ಘೋಷಣೆಯನ್ನು ಕೂಡ ಮೋದಿಯವರು ಮಾಡೋರಿದ್ರು. ಯಾಕಂದರೆ ನೋಟ್ ಬ್ಯಾನನ್ನು ಮಾಡಿದ್ದು ಕೂಡ, ಆ ಘೋಷಣೆ ಮಾಡಿದ್ದು ಹಣಕಾಸು ಸಚಿವೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ಅಥವಾ ಅವತ್ತಿನ ವಿತ್ತ ಸಚಿವರು ಅಲ್ಲ, ಆದರೆ ಪ್ರಧಾನಿಯವರು ಆ ಘೋಷಣೆಯನ್ನು ಮಾಡಿದ್ದು. ಈ ಕ್ಷಣದಿಂದ ಇಂತಿಂಥ ನೋಟ್ ಚಾಲಾವಣೆಯಲ್ಲಿ ಇರೋದಿಲ್ಲ, ಅದಕ್ಕೆ ಬೆಲೆ ಇರೋದಿಲ್ಲ ಅನ್ನೋದನ್ನು ಹೇಳಿದರು. ಎರಡನೇದ್ದು, 2023ರಲ್ಲಿ ಏನು ಒಂದು ಜನಾಂಗೀಯ ಸಂಘರ್ಷಕ್ಕೆ ಮಣಿಪುರ ನಲುಗ್ತಿವು, ಒಂದಷ್ಟು ಹೆಣ್ಣು ಮಕ್ಕಳನ್ನು ಬೆತ್ತಲಾಗಿ ಓಡಾಡಿಸಿದ್ರು, ಒಂದಷ್ಟು ತಲೆಗಳು ಕತ್ತರಿಸಿದ್ರು, ಕೂಕಿ ಸಮುದಾಯ ಮತ್ತು ಅಲ್ಲಿನ ಇನ್ನೊಂದು ಸಮುದಾಯಕ್ಕಾದಂತಹ ಜನಾಂಗೀಯ ಹಿಂಸೆ. ಎಲ್ಲ ವಿಪಕ್ಷ ಒಂದೇ ಮಾತನ್ನು ಹೇಳಿದ್ದು, ಪ್ರಧಾನಿ ಅಲ್ಲಿಗೆ ಭೇಟಿ ಕೊಡಲೇಬೇಕು ಅಂತ. ಆದರೆ ಅಲ್ಲಿಗೆ ಮೋದಿಯವರು ಹೋಗಿರಲಿಲ್ಲ ಇಲ್ಲಿಯ ತನಕ, 2 ವರ್ಷಗಳೇ ಉರುಳಿದ್ರು ಕೂಡ. ಆದರೆ ಸೆಪ್ಟೆಂಬರ್ 13ನೇ ತಾರೀಕು ಮಣಿಪುರಕ್ಕೆ ಪ್ರಧಾನಿ ಮೋದಿಯವರು ಹೋಗ್ತಿದ್ದಾರೆ. ಮೂರನೇದು, ಆಪರೇಷನ್ ಸಿಂಧೂರ್ ಯಾಕಾಯಿತು? ಪಾಕಿಸ್ತಾನ ಮಾಡಿದಂತಹ ಕೆಲಸಕ್ಕೆ. ಪಾಕಿಸ್ತಾನಕ್ಕೆ ಯಾರು ಬೆಂಬಲ ಕೊಟ್ಟರು? ಚೀನಾ. ಇದು ಜಗಜ್ಜಾಹೀರಾಗಿರುವಂತಹ ಸತ್ಯ. ಆದರೆ ಅದೇ ಚೀನಾದ ಜೊತೆಯಲ್ಲಿ ಶಾಂಘೈ ಸಹಕಾರ ಶೃಂಗಸಭೆಯಲ್ಲಿ, ಶಾಂಘೈ ಸಹಕಾರ ಶೃಂಗಸಭೆಯಲ್ಲಿ ಮೋದಿಯವರು ಭಾಗಿಯಾದರು. ಅದು ಒಂದು ರಾಜತಾಂತ್ರಿಕ ನೀತಿ ಅಥವಾ ಏಷ್ಯಾದ ಮಟ್ಟಿಗೆ ಭಾರತದ ತಾಕತ್ತೇನು ಅನ್ನೋದನ್ನು ಪ್ರದರ್ಶಿಸಬೇಕಿತ್ತು, ಅಮೇರಿಕಾಗೆ ಒಂದು ಟಕ್ಕರ್ ಕೊಡಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರನೇ ಭಾಗಿಯಾದರು ಅಂತ ಇಟ್ಕೊಂಡ್ರೂ ಕೂಡ ಚೀನಾದೊಂದಿಗಿನ ಸಖ್ಯ ಎಷ್ಟು ಬೇಕಿತ್ತೋ ಅಷ್ಟೇ ಬೇಕಿತ್ತು. ಆದಾಗ್ಯೂ ಕೂಡ ಮೋದಿಯವರು ಏನೆಲ್ಲ ಒಂದು ಗಡಿ ವಿವಾದ ಇತ್ತು, ಅಥವಾ ಚೀನಾ ಅತಿಕ್ರಮಣದ ಜಾಗವನ್ನು ಯಾವಾಗ ಬಿಡಿಸ್ಕೋತೀರಿ ಅನ್ನುವಂತಹ ವಿಪಕ್ಷಗಳ ವಾದವಿತ್ತು, ಇವೆಲ್ಲವಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದಕ್ಕಿಂತಲೂ ಮುಖ್ಯವಾದಂಥದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳಿದ್ರೆ ಅಮಿತ್ ಶಾ ಅವರು ಟಕ್ 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 ಅಂತ ಉತ್ತರ ಕೊಡುವಂತಹ ಪ್ರಯತ್ನಗಳನ್ನು ಇತ್ತೀಚೆಗೆ ಮಾಡ್ತಿರುವಂಥದ್ದು. ರಾಜ್ಯಸಭೆಯಲ್ಲಿ ಬಹುಪಾಲು ವಿಪಕ್ಷಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಅಮಿತ್ ಶಾ. ಈ ಮೂಲಕ ಯಾವ ಸಂದೇಶ ಕೊಡ್ತಿದ್ದಾರೆ? ಇದು ಕೇವಲ ಅವರು ಆತುರದಲ್ಲಿ ಏನೋ ಬೇರೆ ಮೆಸೇಜ್ ಕೊಡ್ತಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಅಂತ ನಾವು ಪರಿಗಣಿಸಬಹುದು. ಇಲ್ಲಿ 3 ಬಹುಮುಖ್ಯವಾದಂತಹ ವಿಚಾರ ಹೇಳಬೇಕು. ಅದಕ್ಕೂ ಮುಂಚೆ ಇದೇ ಸೆಪ್ಟೆಂಬರ್ 23ನೇ ತಾರೀಕು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಹತ್ವದ ಭಾಷಣವನ್ನು ಪ್ರಧಾನಿ ಮೋದಿಯವರು ಮಾಡಬೇಕಾಗಿತ್ತು. ಆದರೆ ಆ ಮಹತ್ವದ ಸಭೆಯಲ್ಲಿ ಮೋದಿಯವರ ಜೊತೆಯಲ್ಲಿ ಪುಟಿನ್ ಅವರು ಇರ್ತಿದ್ರು, ಚೀನಾ ಅಧ್ಯಕ್ಷರು ಇರ್ತಿದ್ರು, ಸಾಕಷ್ಟು ಜನ ಇರ್ತಿದ್ರು, ಜಗತ್ತಿನ ದೈತ್ಯ ನಾಯಕರ ಭಾಗಿಯಾಗ್ತಿತ್ತು. ಅಂಥ ಕಾರ್ಯಕ್ರಮವನ್ನು ಸ್ಕಿಪ್ ಮಾಡಿದ್ದಾರೆ ಮೋದಿಯವರು. ಯಾಕೆ? ಏನಾಗ್ತಿದೆ? ಸೆಪ್ಟೆಂಬರ್ 13 ಅದು ಉರುಳಿದ್ರೆ ಇನ್ನು 3 ದಿನ ಆದಮೇಲೆ ಮೋದಿಯವರಿಗೆ 75 ವರ್ಷ ತುಂಬುತ್ತೆ. 75 ವರ್ಷ ತುಂಬುತ್ತೆ ಅನ್ನುವಂತಹ ಕಾರಣಕ್ಕೆ ಬೇರೆ ಏನಾದರೂ ನಿರ್ಧಾರ ಮಾಡಿಬಿಟ್ರಾ? ನನ್ನ ರಾಜಕೀಯ ಗುರು ಅಡ್ವಾಣಿಯವರೇ ಸ್ವಯಂ ನಿವೃತ್ತಿಯನ್ನು ತಗೊಂಡಿದ್ದಾರೆ ಅನ್ನೋದಾದರೆ ನಾನು ಯಾಕೆ ಆ ದಾರಿಯನ್ನು ಹಿಂಬಾಲಿಸಬಾರ್ದು, ಪಾಲಿಸಬಾರ್ದು?
ಅನ್ನುವ ನಿರ್ಧಾರಕ್ಕೆ ಬಂದಿರಬಹುದಾ? ಇದಕ್ಕೂ ಮುಂಚೆ ಒಂದು ಅಗ್ನಿ ಪರೀಕ್ಷೆ ಇದ್ದೇ ಇದೆ ಮೋದಿಯವರಿಗೆ. ಅದು ಸೆಪ್ಟೆಂಬರ್ 9ನೇ ತಾರೀಕಿನ ಉಪರಾಷ್ಟ್ರಪತಿ ಚುನಾವಣೆ. NDA ಕೂಟದಲ್ಲಿರುವಂತಹ 423 ಮತಗಳು ಕಟ್ಟು ಕದಲದಂತೆ, ಇನ್ನೂ ಒಂದು ಸಲ ಹೇಳ್ತೀನಿ, ಕಟ್ಟು ಕದಲದಂತೆ. ಯಾಕಂದರೆ ಮೋದಿ ಸಾಮಾನ್ಯ ಪ್ರಧಾನಿ ಅಲ್ಲ, ಅತಿ ಜನಪ್ರಿಯ ಪ್ರಧಾನಿ ಅನ್ನೋದು ಮಾಧ್ಯಮಗಳೇ ಹೇಳಿರುವಂತಹ ಸತ್ಯ. ಮೋದಿ ಅಲೆ ಮಾಧ್ಯಮಗಳೇ ಹೇಳಿರುವಂತಹ ಸತ್ಯ. ಅಭಿಮಾನಿಗಳ ದೊಡ್ಡ ದಂಡು ಹೇಳ್ತಿರುವಂಥದ್ದು ವಿಶ್ವನಾಯಕ ಮೋದಿ ಅಂತ. ಅಂತಹ ಪ್ರಧಾನಿ ಮೋದಿಯವರಿಗೆ ಅವರ ಕೂಟದ 423 ಮತಗಳು ಕಟ್ಟು ಕದಲದೆ ಬೀಳದೆ ಹೋದರೆ ಅವರ ನಾಯಕತ್ವದ ಚರ್ಚೆ ಶುರುವಾಗತ್ತೆ. RSS ಮುಖ್ಯಸ್ಥರು 2 ತಿಂಗಳ ಮುಂಚೆನೇ ಹೇಳಿದ್ರು 75 ವರ್ಷ ಮುಗಿದ ಕೂಡಲೇ ಅವರವ್ರ ನಿವೃತ್ತಿ ತಗೋಬೇಕು ಅನ್ನುವಂಥದ್ದನ್ನು ಅವರೇ ಹೇಳಿದರು. ಅಮಿತ್ ಶಾ ಅವರು ಕೂಡ ಅಂಥದ್ದೇ ಸುಳಿವನ್ನು ಕೊಟ್ಟಿದ್ರು. ನನಗೆ 75 ವರ್ಷ ಆದಮೇಲೆ ನಿವೃತ್ತಿ ತೊಗೊಂಡ್ಮೇಲೆ ನಾನು ಸಹಜ ಕೃಷಿ ಮಾಡ್ತೀನಿ, ವೇದ ಉಪನಿಷತ್ತುಗಳನ್ನು ಓದ್ಕೊಂಡಿರ್ತೀನಿ ಅಂತ ಹೇಳಿದರು. ಆದಾಗ್ಯೂ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನಾನು ಇಂತಿಂಥವರು ನಿವೃತ್ತಿ ತಗೊಳ್ಳಿ ಅಂತ ಹೇಳ್ತಿಲ್ಲ, ಅವರ ಉಸಿರಿರೋ ತನಕ ಪಕ್ಷ ಮತ್ತು ಸಂಘಕ್ಕೆ ದುಡಿಬಹುದು ಅನ್ನೋದನ್ನು ಕೂಡ ಹೇಳಿದರು. ಇದಾದ ಮೇಲೂ ಕೂಡ ಇದೇ ಅಮಿತ್ ಶಾ ಮತ್ತು ಮೋದಿ ಅವರು ಸೀನಿಯರ್ಸ್ಗೆ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ರಾಜಸ್ಥಾನದ ಮುಖ್ಯಮಂತ್ರಿಯ ಸ್ಥಾನವನ್ನು ಭಜನ್ಲಾಲ್ ಅವರಿಗೆ ಕೊಟ್ಟು ಅತ್ಯಂತ ಜನಪ್ರಿಯ ನಾಯಕಿ 2 ಸಲ ಮುಖ್ಯಮಂತ್ರಿ ಆಗಿದ್ದಂತಹ ವಸುಂಧರಾ ರಾಜೆ ಅವರನ್ನು ಪಕ್ಕಕ್ಕೆ ಸರಿಸಿದ್ರು. ಆ ಸಂದರ್ಭದಲ್ಲಿ ಅವರು ಬಹುದೊಡ್ಡ ವಿರೋಧ ಕಟ್ಟಿಕೊಳ್ಳಬೇಕಾಯಿತು ಒಂದಷ್ಟು ಸೀನಿಯರ್ಗಳ ಕಾರಣಕ್ಕೆ. ಯಾರ್ಯಾರು ಆ ಲೆಕ್ಕಕ್ಕೆ ಬಂದರೆ ನೋಡಿ, 75 ಅಂದ ಕೂಡಲೇ ದಕ್ಷಿಣ ಭಾರತದಲ್ಲಿ BJP ಇವತ್ತು ಏನಾದರೂ ಸೌಂಡ್ ಮಾಡ್ತಿದೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ BS ಯಡಿಯೂರಪ್ಪ ಅನ್ನುವಂತಹ ನಾಯಕ. ಅಂತಹ ನಾಯಕನನ್ನೇನೆ 75 ವರ್ಷ ಅನ್ನುವ ಕಾರಣ ಕೊಟ್ಟು ಕೂಡಲೇ ಆ ಮಾನದಂಡದ ಅಡಿಯಲ್ಲೇ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸಿತ್ತು BJP ಹೈಕಮಾಂಡ್. ಹಾಗೀಗ ಮೋದಿಯವರು ಅದನ್ನೇ ಫಾಲೋ ಮಾಡಬಹುದಾ? ನೋಡಿ, ಕಲ್ರಾಜ್ ಮಿಶ್ರಾ 75 ಆದ ಕೂಡಲೇ ಅವರು ನಿವೃತ್ತಿ ತಗೊಂಡ್ರು. ಯಶವಂತ್ ಸಿನ್ಹಾ ನಿವೃತ್ತಿ ತಗೋಬೇಕಾಯಿತು. ಮುರಳಿ ಮನೋಹರ್ ಜೋಶಿ ನಿವೃತ್ತಿ ತಗೋಬೇಕಾಯಿತು. ಇದೆಲ್ಲ ಬೇಡ, ಪ್ರಧಾನಿ ಮೋದಿಯವರ ರಾಜಕೀಯ ಗುರು ಲಾಲಕೃಷ್ಣ ಅಡ್ವಾಣಿಯವರೂ ಕೂಡ ನಿವೃತ್ತಿ ತಗೋಬೇಕಾಯಿತು, ಮಾರ್ಗದರ್ಶಕ ಮಂಡಳಿಗೆ ಹೋಗಲೇಬೇಕಾಯಿತು. ಎಲ್ಲೋ ಒಂದು ಕಡೆ ಇದೇ ಸೆಪ್ಟೆಂಬರ್ 17ನೇ ತಾರೀಕು ಪ್ರಧಾನಿಯವ್ರಿಗೂ ಕೂಡ 75 ವರ್ಷ ತುಂಬುವ ಸಂದರ್ಭದಲ್ಲಿ ಯಾಕೆ ಒತ್ತಡದಲ್ಲಿದ್ದಾರೆ? ಒಂದು 423 ಮತಬುಟ್ಟಿಯಲ್ಲಿ ಒಂದು ಮತ ಹೋದ ಕೂಡಲೇ ದೊಡ್ಡ ಸಮಸ್ಯೆ ಆಗುತ್ತಾ? ಇಲ್ಲ. ಆದರೆ ಆ ಒಂದು ಸಣ್ಣದೊಂದು ಜಲಕ್ ಮೂಲಕ, ಯಾಕಂದರೆ ಸಂವಿಧಾನ ಕ್ಲಬ್ನ ಚುನಾವಣೆಯಲ್ಲೂ ಕೂಡ ಒಂದು ಸ್ಯಾಂಪಲ್ ಕೊಟ್ಟಿದ್ರು. ಯಾರು ಕೊಟ್ಟರು ಗೊತ್ತಿಲ್ಲ. ಸಂಘ ಅಥವಾ ಸಂಘದ ಪ್ರಾಮಾಣಿಕ ಬೆಂಬಲಿಗರು, ಸಂಸದರು ಅಥವಾ BJPಯಲ್ಲೇ ಇರುವಂತಹ ಮೋದಿಯವರ ಅವಧಿ ಸಾಕು, ಹೊಸಬರಿಗೆ ಅವಕಾಶ ಬೇಕು ಅಂತ ಬಯಸ್ತಿರುವಂತಹ ನಾಯಕರು ಒಂದು ಸ್ಯಾಂಪಲ್ ಕೊಟ್ಟಿದ್ರು. ಇದೇ ಸೆಪ್ಟೆಂಬರ್ 9ನೇ ತಾರೀಕು ಉಪರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ NDA ಕೂಟದಲ್ಲೇ ಇರುವಂತಹ ಇಬ್ಬರು ಎನ್ಗಳು N+N ನರೇಂದ್ರ, ನಿತೀಶ್ ಮತ್ತು ನಾಯ್ಡು, ಈ 3 ಎನ್ಗಳ ಪೈಕಿ ಒಂದು ಬಾಂಧವ್ಯ ಏನಾದರೂ ಕಮ್ಮಿ ಆಗ್ತಿದೆಯಾ, ಬ್ರೇಕ್ ಆಗ್ತಿದೆಯಾ? ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಒಂದು ಎನ್ನನ್ನು ದೂರ ಮಾಡುವ ಸಾಧ್ಯತೆಗಳು ದೂರ ಇಲ್ಲ. ಏನು ಬೇಕಾದರೂ ಆಗಬಹುದು. ಅದು ನಿತೀಶ್ ಕುಮಾರ್ ಅವರು. ಅವ್ರ ಜೊತೆಯಲ್ಲಿ 12 ಸಂಸದರಿದ್ದಾರೆ. ಇನ್ನೊಂದು ಎನ್, ಅದು ನಾಯ್ಡು. 2027ಕ್ಕೆ ತಮ್ಮ ಮಗ ನಾರಾ ಲೋಕೇಶ್ ಅವರನ್ನು CM ಮಾಡಬೇಕು, ಕೇಂದ್ರಕ್ಕೆ ನಾನು ಹೋಗಬೇಕು, ನನಗೆ ಮಹತ್ವದ ಸ್ಥಾನಮಾನ ಬೇಕು, ಉಪಪ್ರಧಾನಿನೋ ಅಥವಾ ಗೃಹ ಸಚಿವನೋ ಅಥವಾ ರಕ್ಷಣಾ ಸಚಿವನೋ ಅಥವಾ ರೈಲ್ವೆ ಖಾತೆ ಸಚಿವನೋ ಯಾವುದೋ ಒಂದು ಕೇಳ್ತಾರೆ. ದೊಡ್ಡ ಖಾತೆಯನ್ನು ಕೇಳ್ತಾರೆ. ಒಂದು ಕೇಳಲ್ಲ, 2-3 ಕೇಳ್ತಾರೆ. ಅದನ್ನು BJP ಕೊಡುವ ಸ್ಥಿತಿಯಲ್ಲಿದೆಯಾ? ಕೊಟ್ಟರೆ ಎರಡನೇ ಎನ್ ಏನಿದೆ ನಾಯ್ಡು ಅನ್ನುವಂತಹ ಎನ್, ಅವ್ರ ಜೊತೆಲಿರುವಂತಹ 16 ಸಂಸದರು BJP ಜೊತೆಲೇ ಉಳಿಬಹುದು, ಇಲ್ಲಾಂದರೆ ಸಮಸ್ಯೆ ಆಗಬಹುದು. ಆದರೆ ಒಂದು ಬಿಹಾರದ ನಿತೀಶ್, ಆಂಧ್ರ ಪ್ರದೇಶದ ನಾಯ್ಡು ಬೇರೆ ಲೆಕ್ಕಾಚಾರಗಳಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರ ಮೋದಿಯವರ ಕಿವಿಗೂ ಕೂಡ ಬಿದ್ದಿರೋ ಸಂದರ್ಭದಲ್ಲೇ ಎಲ್ಲೋ ಒಂದು ಕಡೆ ಸೆಪ್ಟೆಂಬರ್ 17ನೇ ತಾರೀಕು ಅವರ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಇಲ್ಲ ನಾನು ಈ ಪೂರ್ಣಾವಧಿಗೆ ಇರ್ತೀನಿ ಅಂತಲೋ, ಅಥವಾ ಇಲ್ಲ ನನ್ನ ರಾಜಕೀಯ ಗುರುವೇ ಸ್ವಯಂ ನಿವೃತ್ತಿ ತಗೊಂಡ್ರು ಲಾಲಕೃಷ್ಣ ಅಡ್ವಾಣಿಯವರು, ಹೊಸಬರಿಗೆ ಅವಕಾಶ ಕೊಡೋಣ,
ಅಮಿತ್ ಶಾ ಅವರಾಗಲಿ ಅಥವಾ ಯೋಗಿ ಆದಿತ್ಯನಾಥ್ ಆಗಲಿ ಅನ್ನುವಂತಹ ನಿರ್ಧಾರಕ್ಕೆ ಬರುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದರೆ ಒಬ್ಬ ಅತಿ ದೊಡ್ಡ ಮಾಸ್ ಲೀಡರ್, ಅತಿ ಜನಪ್ರಿಯ ಪ್ರಧಾನಿ ನರೇಂದ್ರ ಮೋದಿಯವರಿಗೆ 14ರಲ್ಲಿ ಕೈ ಹಿಡಿದಂತೆ ಜನ, 19ರಲ್ಲಿ ಕೈ ಹಿಡಿದಂತೆ ಜನ, 24ರಲ್ಲಿ ಯಾಕೆ ಕೈ ಹಿಡಿಲಿಲ್ಲ? ಅತಿ ಸರಳ ಬಹುಮತವೂ ಕೂಡ ಸಿಗದಂತಹ ಸ್ಥಿತಿಯಲ್ಲಿ ಯಾಕೆ BJPಯನ್ನು ತಂದು ನಿಲ್ಲಿಸಿದ್ರು? ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಆ ಕಡೆ RSS ಬಯಸ್ತಿರೋ ರೀತಿಯಲ್ಲೇ, ಅಥವಾ ತಮ್ಮ ಈ ಹಿಂದಿನ ಪರಂಪರೆ ಏನಿತ್ತು 75 ವರ್ಷಕ್ಕೆ ರಾಜೀನಾಮೆ ಅನ್ನುವಂಥದ್ದು ಅಥವಾ ಸ್ವಯಂ ನಿವೃತ್ತಿ, ಆ ನಿರ್ಧಾರಕ್ಕೆ ಬರ್ತಾರಾ? ಕಮೆಂಟ್ ಮಾಡಿ.